ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಕೆಡಿಯನ್ ಮೂವೀಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಚಿಕ್ಕಣ್ಣ ಅವರು ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿರುವಂಥ ಉಪಾಧ್ಯಕ್ಷ ಸಿನಿಮಾನ ನೋಡ್ಕೊಬಂದೆ. ಸಿನಿಮಾ ಹೇಗಿದೆ, ಏನೆಲ್ಲ ಇಷ್ಟ ಆಯಿತು ಒಂದೊಂದಾಗಿ ನೋಡ್ಕೊಬರೋಣ ಬನ್ನಿ. ಈ ಸಿನಿಮಾ ಅಧ್ಯಕ್ಷ ಪಾರ್ಟ್ 2 ಅಂತ ಕರಿಬೋದು. ಇನ್ನು ಚಿಕ್ಕಣ್ಣ ಎಂಟ್ರಿ ಮಾತ್ರ ಸಖತ್ತಾಗಿದೆ. ಹಾಗೆ ಸಿನಿಮಾದ ಇಂಟ್ರೋದಲ್ಲೇ ಒಂದು ಸಾಂಗ್ ಕೂಡ ಇರುತ್ತೆ. ಆ ಸಾಂಗ್ನಲ್ಲಿ ಎಲ್ಲ ಕನ್ನಡ ಸ್ಟಾರ್ಗಳಿಗೂ ಕೂಡ ಒಂದು ಟ್ರಿಬ್ಯೂಟ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಅಧ್ಯಕ್ಷ ಸಿನಿಮಾನ ನೋಡೇ ಇರ್ತೀರಾ. ಇದರಲ್ಲೂ ಕೂಡ ಅದೇ ಊರು, ಅದೇ ಗೆಜ್ಜೆಪುರದ ಗೌಡರು ಮತ್ತು ಉಪಾಧ್ಯಕ್ಷರ ನಡುವೆ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಒಬ್ಬ ಮೈನರ್ ಹುಡುಗಿನ ಮದುವೆ ಆಗೋದು ಒಳ್ಳೆಯದಾ ಅಥವಾ ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಮೇಜರ್ ಆಗಿದ್ರೆ ಸೆಲ್ಫ್ ಡಿಸಿಷನ್ ಅವರೇ ತಗೋಬೋದು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಸಿನಿಮಾದ ಹೀರೋಯಿನ್ ಅವರು ಯಾವಾಗಲೂ ಮನೇಲೇ ಇರ್ತಾರೆ. ಅವರು ಜಾಸ್ತಿ ಸಿನಿಮಾ ನೋಡೋ ಹುಚ್ಚು. ಅದೇ ರೀತಿ ಹೊರಗಡೆ ಚಿಕ್ಕಣ್ಣವರು ಬಂದ ತಕ್ಷಣ ಅವ್ರನ್ನ ನೋಡಿ ಶಾರುಖ್ ಖಾನ್ ಅಂತ ಅಂತಾರೆ. ಆ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಲವ್ ಇಸ್ ಬ್ಲೈಂಡ್ ಅನ್ನೋದನ್ನ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಹಾಗೆ ಲುಕ್ಸ್ ಮ್ಯಾಟ್ರ್ ಆಗಲ್ಲ, ಮನ್ಸು ಮಾತ್ರ ಮ್ಯಾಟ್ರ್ ಆಗುತ್ತೆ ಅನ್ನೋ ಚಿನ್ನ ಹೈಲೈಟ್ ಮಾಡಿದ್ದಾರೆ. ಹಾಗೆ ಚಿಕ್ಕಣ್ಣವರ ಡ್ಯಾನ್ಸ್ ಮಾತ್ರ ಫನ್ನಿಯಾಗಿತ್ತು ಅಂತ ಹೇಳ್ಬೋದು. ಮತ್ತು ಸಿನಿಮಾದ ಫಸ್ಟ್ ಹಾಫ್ ಅಂತೂ ಒಂದು ನಿಮಿಷ ಕೂಡ ಬೋರ್ ಆಗಲ್ಲ. ಫುಲ್ ಕಾಮಿಡಿ, ಡಬಲ್ ಮೀನಿಂಗ್ ಡೈಲಾಗು, ಪಂಚು ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಮೋಷನ್ ಮಾಡೋಕ್ಕೆ ಹೋದ್ರು, ಆದರೆ ಅದು ಒಂಚೂರು ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬೋದು. ಮತ್ತು ಶರಣ್ ಅವರ ಕ್ಯಾಮಿಯೋ ಎಂಟ್ರಿ ಮಾತ್ರ ಚಿಂದಿ ಅಂತ ಹೇಳ್ಬೋದು. ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಆಪತ್ ಬಂದು ಕಾಪಾಡೋ ಥರ ಒಳ್ಳೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಟ್ವಿಸ್ಟ್ ಕೂಡ ಇರುತ್ತೆ. ಆ ಟ್ವಿಸ್ಟು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಒಂಥರ ಸೀರಿಯಸ್ ಆದರೆ ಕಾಮಿಡಿ, ಕಾಮಿಡಿ ಆದರೆ ಸೀರಿಯಸ್ಸು, ಮತ್ತೆ ಸೀರಿಯಸ್ ಆದರೆ ಕಾಮಿಡಿ, ಕಾಮಿಡಿ ಆದರೆ ಸೀರಿಯಸ್ಸು, ಆ ಥರ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ವಿಲನ್ದೇ ಹೆವಿ ಕೂಳೆ. ಯಾಕಂದರೆ ವಿಲನ್ ಹೆಂಡ್ತಿ ಮದುವೆ ಆಗಿದ್ದ ನೆಕ್ಸ್ಟ್ ದಿನವೇ ಓಡೊಂಟಾಗಿರ್ತಾಳೆ. ಅದಕ್ಕೆ ಅವನು ದ್ವೇಷದಲ್ಲಿ ಲವ್ ಮಾಡಿ ಓಡೋಗುವಂಥ ಹುಡುಗರನ್ನೆಲ್ಲ ಹಿಡ್ಕೊಂಡು ಟಾರ್ಚರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಇನ್ನು ಆ ವಿಲನ್ ಯಾರು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾ ಮಾತ್ರ ಹೆವಿ ಕಾಮಿಡಿ ಆಗಿದೆ. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೈ ಹಿಂದ್.